ಇನ್ನೇನು ಕೆಲವೇ ದಿನಗಳಲ್ಲಿ ಬಿಗ್ ಬಾಸ್ ಕನ್ನಡ ಸೀಸನ್ 11 ಇದೇ ತಿಂಗಳು ಸೆಪ್ಟೆಂಬರ್ 29ರಂದು ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಸ್ಟಾರ್ಟ್ ಆಗ್ತಿದೆ. ಬಿಗ್ ಬಾಸ್ ಕನ್ನಡ ಸೀಸನ್ 11 ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಒಂದು ಚಿಕ್ಕ ಪ್ರೆಸ್ ಮೀಟ್ ಮಾಡ್ತಾರೆ. ಆ ಒಂದು ಪ್ರೆಸ್ ಮೀಟ್ ನಲ್ಲಿ ಬಿಗ್ ಬಾಸ್ ಸೀಸನ್ 11ರ ಬಗ್ಗೆ ಸಾಕಷ್ಟು ಪ್ರಶ್ನೆಗಳು ಪ್ರಸ್ತಾಪ ಆಗುತ್ತೆ. ಬಿಗ್ ಬಾಸ್ ಸೀಸನ್ 11ರ ರೂಲ್ಸ್ ಯಾವ ರೀತಿ ಇರುತ್ತೆ, ಬಿಗ್ ಬಾಸ್ ಯಾವ ರೀತಿ ನಡೆಸಿಕೊಡ್ತಾರೆ, ಹೀಗೆ ಹಲವಾರು ಪ್ರಶ್ನೆಗಳು ಕೇಳಿದ್ರು. ಅದಕ್ಕೆ ಬಿಗ್ ಬಾಸ್ ಟೀಮ್ ಏನೆಲ್ಲ ಉತ್ತರವನ್ನ ಕೊಟ್ರು, ಎಲ್ಲದಕ್ಕಿಂತ ಹೆಚ್ಚಾಗಿ ಕಿಚ್ಚ ಸುದೀಪ್ ಅವರು ಏನು ಉತ್ತರ ಕೊಟ್ರು, ಇದರ ಬಗ್ಗೆ ಸಂಪೂರ್ಣ ಮಾಹಿತಿ ಈ ವಿಡಿಯೋನಲ್ಲಿ ತಿಳಿಸಿಕೊಡ್ತೀನಿ. ಪ್ರತಿನಿತ್ಯ ಬಿಗ್ ಬಾಸ್ ಕಡೆಯಿಂದ ಒಂದಲ್ಲ ಒಂದು ಅಪ್ಡೇಟ್ ಬರ್ತಾನೆ ಇರುತ್ತೆ. ಅದಕ್ಕೋಸ್ಕರ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಶುರು ಮಾಡ್ತೀನಿ. ಆ ಒಂದು ಪ್ರೆಸ್ ಮೀಟ್ ನಲ್ಲಿ ಒಬ್ಬ ರಿಪೋರ್ಟರ್ ಆನ್ಲೈನ್ ಬೆಟ್ಟಿಂಗ್ ಆಪ್ ಆದಂತಹ A23 ರಮ್ಮಿ ಬಗ್ಗೆ ಪ್ರಶ್ನೆ ಕೇಳ್ತಾರೆ. ಸ್ನೇಹಿತರೆ, ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಕಿಚ್ಚ ಸುದೀಪ್ ಅವರು ಕೆಲವು ವರ್ಷಗಳ ಹಿಂದೆ ರಮ್ಮಿ ಸರ್ಕಲ್ ಆಡ್ ನ ಬಗ್ಗೆ ಪ್ರಮೋಟ್ ಮಾಡಿರ್ತಾರೆ. ತದನಂತರ ಕಿಚ್ಚ ಸುದೀಪ್ ಅವರಿಗೆ ರಿಯಲೈಸ್ ಆಗುತ್ತೆ ಇದನ್ನ ಸ್ಟಾಪ್ ಮಾಡಬೇಕು ಅಂತ. ಇನ್ಮುಂದೆ ನಾನು ಯಾವುದೇ ಕಾರಣಕ್ಕೂ ಬೆಟ್ಟಿಂಗ್ ಆಪ್ ನ ಪ್ರಮೋಟ್ ಮಾಡೋದಿಲ್ಲ ಅಂತ ಕಿಚ್ಚ ಸುದೀಪ್ ಅವರೇ ಹೇಳಿರ್ತಾರೆ. ಆದರೆ ಬಿಗ್ ಬಾಸ್ ಕನ್ನಡ ಸೀಸನ್ 11ರಲ್ಲಿ A23 ಎಂಬ ಒಂದು ಆನ್ಲೈನ್ ಬೆಟ್ಟಿಂಗ್ ಅಪ್ಲಿಕೇಶನ್ ಇರುವಂತದ್ದು. ಆ ಒಂದು ಅಪ್ಲಿಕೇಶನ್ ಬಿಗ್ ಬಾಸ್ ಕನ್ನಡ ಸೀಸನ್ 11ಕ್ಕೆ ಸ್ಪಾನ್ಸರ್ ಆಗಿ ಇರುವಂತದ್ದು. ಕಿಚ್ಚ ಸುದೀಪ್ ಅವರಿಗೆ ಕೇಳ್ತಾರೆ, ಆನ್ಲೈನ್ ಗ್ಯಾಂಬ್ಲಿಂಗ್ ಆಪ್ ನ ಸ್ಪಾನ್ಸರ್ ಆಗಿ ತಗೊಂಡಿದ್ದೀರಾ, ನಿಮಗೆ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಇಲ್ವಾ ಅಂತ ಅಲ್ಲಿ ಬಂದಂತಹ ಒಬ್ಬ ರಿಪೋರ್ಟರ್ ಪ್ರಶ್ನೆ ಮಾಡ್ತಾರೆ. ಇದಕ್ಕೆ ಉತ್ತರವಾಗಿ ಕಿಚ್ಚ ಸುದೀಪ್ ಅವರು, ನನ್ನನ್ನೇನ್ ಕೇಳ್ತೀರಾ, ಹೋಗಿ ಮೋದಿಯವರ ಹತ್ರ ಕೇಳಿ, ನಮ್ಮ ರಾಜ್ಯದ ಮುಖ್ಯಮಂತ್ರಿ ಆಗಿರುವ ಸಿದ್ದರಾಮಯ್ಯ ಅವ್ರನ್ನ ಕೇಳ್ಕೊ, ಯಾಕಂದ್ರೆ ಈ ದೇಶದಲ್ಲಿ ಗ್ಯಾಂಬ್ಲಿಂಗ್ ಅಪ್ಲಿಕೇಶನ್ ಅನ್ನ ಪ್ರಮೋಟ್ ಮಾಡೋದಾಗ್ಲಿ ಅಥವಾ ಆಡೋದಾಗ್ಲಿ ಅವೆಲ್ಲ ಲೀಗಲ್ ಆಗಿರೋದ್ರಿಂದಾನೇ ಬಿಗ್ ಬಾಸ್ ಕನ್ನಡ ಸೀಸನ್ 11ಕ್ಕೆ ಸ್ಪಾನ್ಸರ್ ಆಗಿ ತಗೊಂಡಿದ್ದೀವಿ. ಹಾಗೂ ನಮ್ಮ ಸಮಾಜದಲ್ಲಿ ತುಂಬಾ ಬುದ್ಧಿವಂತರಿದ್ದಾರೆ, ಹಾಗೂ ಒಂದು ಸಮಾಜದಲ್ಲಿ ಕುಡಿತ, ಸಿಗರೇಟ್, ಜೂಜು ಎಲ್ಲ ಇರುತ್ತೆ. ಹಾಗೆ ಕೆಟ್ಟದ್ದು ಇರುತ್ತೆ, ಒಳ್ಳೇದ್ದು ಇರುತ್ತೆ. ಅದನ್ನ ಆಯ್ಕೆ ಮಾಡಿಕೊಳ್ಳೋದು ಜನರ ತಿಳುವಳಿಕೆಗೆ ಬಿಟ್ಟಿದ್ದು. ಇದರ ಜೊತೆಗೆ ಶೋ ನಡೆಸೋದಕ್ಕೆ ಕೆಲವೊಂದಿಷ್ಟು ಖರ್ಚಾಗುತ್ತೆ. ಅದಕ್ಕೆ ಹಣ ನೀವು ಕೊಡ್ತೀರಾ? ಇನ್ನು ಹೆಚ್ಚಾಗಿ ಬಿಗ್ ಬಾಸ್ ಶೋ ಇಂದ ಎಷ್ಟೋ ಜನರಿಗೆ ಕೆಲಸ ಸಿಗುತ್ತೆ, ವ್ಯಕ್ತಿತ್ವಗಳು ಉದ್ಧಾರ ಆಗುತ್ತೆ, ಕೆಲವರಿಗೆ ಕೆರಿಯರ್ ಆಯ್ತು. ಇವೆಲ್ಲ ನೋಡಿದ್ರೆ ಸ್ನೇಹಿತರೆ, ಗ್ಯಾಂಬ್ಲಿಂಗ್ ಅಪ್ಲಿಕೇಶನ್ ಅನ್ನ ಒಂದು ಸ್ಪಾನ್ಸರ್ ರೀತಿಯಲ್ಲಿ ಕನ್ಸಿಡರ್ ಮಾಡ್ತಾ ಇದ್ದಾರೆ ಅಂತಾನೆ ಹೇಳ್ಬಹುದು. ಕಿಚ್ಚ ಸುದೀಪ್ ಅವರ ಈ ಉತ್ತರ ನಿಮಗೆ ಹೇಗನ್ನಿಸ್ತು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಚಾನೆಲ್ಗೆ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಆಗಿ, ಇದೇ ರೀತಿಯ ಬಿಗ್ ಬಾಸ್ ಅಪ್ಡೇಟ್ಸ್ ಬರ್ತಾ ಇರುತ್ತೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.